कोकिलः इत्यस्मिन् पाठे कर्तृ कर्तरिप्रयोग कर्मणिप्रयोगानां भावः दृष्टः। तत्र नो, ನ ಅನ್ನುವ 2 ಪದಗಳು ಎರಡೂ ಕೂಡ ನಿಷೇಧಾರ್ಥಕವಾದಂತಹ ಪದಗಳು. ನೋ ಅನ್ನೋದು ಕೂಡ ಅದೇ, ನ ಅನ್ನೋದು ಕೂಡ ಅದೇ. ನ ಮತ್ತೆ ನೋ ಅನ್ನುವ ಈ 2 ಪದಗಳು ಲೋಕದಲ್ಲಿ ಬೇಡ ಅನ್ನುವ ಅರ್ಥದಲ್ಲಿ ಬಳಕೆ ಇರುವುದನ್ನ ಗಮನಿಸಿದೆವು. ವ್ಯಾಕರಣದ ವಿಷಯ ಬಂದಿತ್ತು. 2 ಪದಗಳಿಗೆ ಸಂಬಂಧ ಕಲ್ಪಿಸಿದಾಗ ಒಂದು ಪದ ಆಗತ್ತೆ. ರಾಮಶ್ಚ ಲಕ್ಷ್ಮಣಶ್ಚ ರಾಮಲಕ್ಷ್ಮಣೌ. ರೂಪೇ ವರ್ಣೇ ರೂಪೇ ವರ್ಣೇ ರೂಪವರ್ಣಾಃ. ಪಿಕಂ ಕಾಕಂ ಪಿಕಕಾಕೆ. ಕುಲೇನ ಶೀಲೇನ ಕುಲಶೀಲೇನ. ರೂಪವರ್ಣೆ ಹಿಂದಿದ್ದು ರೂಪೇ ವರ್ಣೆ ರೂಪವರ್ಣೆ. ಪಿಕಂ ಕಾಕಂ ಪಿಕಕಾಕೆ. ಈ ಗುರುಗಳೇ ರೂಪ ವರ್ಣಯೋಹೋ ಅಂತ ಬಲ್ವಾ ಇದು? ಸಪ್ತಮಿ ಬರುತ್ತಾ ಅಂತ. ಸಪ್ತಮಿ ಅಲ್ವಾ ಅದು? ರೂಪ ವರ್ಣಯೋಹೋ ಹೋಗ್ಬೋದಲ್ಲ? ಹೌದು ಹೌದು ಹೌದು, ಕರೆಕ್ಟ್. ನಾನು ಅದನ್ನ ಯೋಚನೆ ಮಾಡ್ತಿದ್ದೆ, ಯಾಕೋ ಬೇರೆ ತರ ಆಯ್ತಲ್ಲ, ಯಾವ ವಿಭಕ್ತಿಯಲ್ಲಿ ಎಂಡ್ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಕರೆಕ್ಟ್. ರೂಪೇ ಅನ್ನೋದು ಸಪ್ತಮಿ ಆದ್ರಿಂದ ನಾನು ಪ್ರಥಮ ವಿಭಕ್ತಿ ದ್ವಿವಚನದಲ್ಲಿ ಆದ್ರೆ ಯಾಕೆ ಹೀಗೆ ಕೊಟ್ರು ಅಂತ ಯೋಚನೆ ಮಾಡ್ತಿದ್ದೆ. ಕರೆಕ್ಟ್ ನೀವು ಹೇಳಿದ್ದು. ರೂಪ ಮತ್ತು ವರ್ಣ, ರೂಪಂಚ ವರ್ಣಂಚ ರೂಪವರ್ಣೆ ಅಂತ ಆಗ್ತಿತ್ತು. ರೂಪೇಚ ವರ್ಣೇಚ ಅಂತ ಅದು ಸಪ್ತಮಿ ವಿಭಕ್ತಿ ಆದ್ರಿಂದಾಗಿ ರೂಪವರ್ಣಯೋಹೋ ಅಂತ ಆಗುತ್ತೆ. ಕರೆಕ್ಟ್. ಪಿಕಂಚ ಕಾಕಂಚ ಪಿಕಕಾಕೆ. ಕುಲೇನ ಶೀಲೇನ ಕುಲಶೀಲೇನ. ಅದು ಕುಲಶೀಲಾಭ್ಯಾಂ, ಸಾರಿ, ಕುಲೇನ ಶೀಲೇನ ಕುಲಶೀಲಾಭ್ಯಾಂ. ಅಸ್ಮಿನ್ ಪಾಠೆ ಇದು ಏನು ಅಂದ್ರೆ, ಈಗ ಏಕಪದಿ ಕುರುತ ಅನ್ನೋದರ ಅಭಿಪ್ರಾಯ ಏನು ಅಂದ್ರೆ, 2 ಪದಗಳನ್ನ ಏಕಪದವಾಗಿ ಬಳಸುವುದು ಅಂತಂದ್ರೆ, ಈಗ ರಾಜನ ಸಂಬಂಧಿ, ನಾವು ರಾಜನ ಅಂತ ಬಿಡಿಸಿ ಹೇಳಿದಾಗ ಅದು ಒಟ್ಟು ಮಾಡಿದ್ರೆ ರಾಜ ಸಂಬಂಧಿ ಅಂತಾನು ಹೇಳ್ತೇವೆ ನಾವು. ಈ ರಾಜ ಸಂಬಂಧಿ ಅಂತ ಶಬ್ದವನ್ನ ಹೇಳುವಾಗ 2 ಪದ ಇದ್ದಿದ್ದು 1 ಪದ ಆಯ್ತು. ವಸ್ತುತ ಅಲ್ಲಿ 2 ಪದ ಇದೆ, ಆಗ್ಲೂ ಇದೆ ಈಗ್ಲೂ ಇದೆ. ಆದ್ರೆ 2 ಪದ ಅಂತ ಗೊತ್ತಾಗದೆ ಅದನ್ನ ವಿಭಕ್ತಿಯನ್ನ ಊಹಿಸುವುದಕ್ಕೆ ಅನುಕೂಲವಾಗುವಂತೆ ಅದರ ಮೂಲ ಪ್ರಕೃತಿ ಶಬ್ದವನ್ನು ಮಾತ್ರ ಹಾಕಿ ಪ್ರಯೋಗ ಮಾಡುವಂಥದ್ದು. ಇದು ತುಂಬಾ ತರ ಇದೆ. ಮೊದಲನೇದ್ದು ನಮ್ಗಲ್ಲಿ ಕೊಟ್ಟದ್ದು ರಾಮಂ ಲಕ್ಷ್ಮಣಂ ರಾಮಲಕ್ಷ್ಮಣವು ಅಂತ ಕೊಟ್ರು. ಹಾಗೇನೆ ರೂಪೇ ವರ್ಣೇ ರೂಪವರ್ಣಯೋಹೋ ಪಿಕಂಚ ಕಾಕಂಚ ಕಾಕಯೋಹೋ, ಅಲ್ಲಿ ಚ ಅನ್ನೋದು ನಾನು ಸೇರಿಸಿದ್ದಷ್ಟೇ, ಅದು ಅಭಿಪ್ರಾಯ ಹಾಗೆ ಅಂತ. ಕುಲೇನ ಶೀಲೇನ ಕುಲಶೀಲಾಭ್ಯಾಂ. 2 ಪದಗಳು ಇಲ್ಲಿ ದ್ವಂದ್ವ ಸಮಾಸವೇ ಆಗಿದೆ 3 ಕಡೆ. ಮುಂದಿನದ್ದು ಅಸ್ಮಿನ್ ಪಾಠೆ ಕತಿ ಸಂಧಯಃ ಸಂತಿ. ಈಗ ಪಾಠಕ್ಕೊಮ್ಮೆ ಹಿಂದೆ ಬಂದ್ರೆ ನಾಯಂ ಅಂತ ಮೊದಲೊಂದಿದೆ. ನ ಅಯಂ ನಾಯಂ, ಇದು ಸವರ್ಣ ದೀರ್ಘ ಸಂಧಿ ಆಗುತ್ತೆ. ನ ಅಯಂ ನಾಯಂ ಸವರ್ಣ ದೀರ್ಘ ಸಂಧಿ. ನ ಅಪಿ ನಾಪಿ ಮತ್ತೆ ಸವರ್ಣ ದೀರ್ಘ. ಕಾಕಃ ಕಾಯಃ ಅಸ್ಯ ಕಾಯೋಸ್ಯ ಪೂರ್ವರೂಪ ಸಂಧಿ. ಚ ಅಸ್ಯ ಚಾಸ್ಯ ಸವರ್ಣ ದೀರ್ಘ ಸಂಧಿ.
ವರ್ಣೇ ಅಪ್ಯಯಂ, ವರ್ಣೇ ಅಪಿ ವರ್ಣೇಪಿ ಪುರುರೂಪ, ಅಪಿ ಅಯಂ ಅಪ್ಯಯಂ ಎಣ್, ಅಥ ಅಪಿ, ಅಥ ಅಪಿ ಎರಡು ಕೂಡ ಅವ್ಯಯ, ಸವರ್ಣ ದೀರ್ಘ. ಮುಂದೆ ಆಗಿದೆ ಜನಯತಿ ಏಷಃ, ಜನಯತ್ಯೇಷಃ ಎಣ್ ಸಂಧಿ. ಓ, ಇಲ್ಲಿ ಸಂಧಿ ಕೇಳಿದ್ದಲ್ವಾ, ಸಮಾಸ ಅಲ್ಲ. ಸರಿ. ಈ ಕಾಕ ಕಾಕಃ, ಅಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ವಿಸರ್ಗ ಸಂಧಿ ಇದೆ. ಕಾಕ ಕಾಕಃ, ಕಾಕ ಕೃಷ್ಣ, ಪಿಕ ಕೃಷ್ಣ, ಕೋ ಭೇದ, ಕಹ ಭೇದ, ಕೋ ಭೇದ, ಉಕಾರಾದೇಶ ವಿಸರ್ಗ ಸಂಧಿ. ಪಿಕಂಚ, ಪಿಕೇಚ, ಪಿಕೆ ಕಾಕೆ, ಪಿಕ ಕಾಕಯೋಃ, ಕಾಕ ಕಾಕ ಪಿಕ ಪಿಕಃ, ಅಲ್ಲೂ ಸಹ ಉಪಸರ್ಗ, ಇದು ವಿಸರ್ಗ ಸಂಧಿ. ಕಿಂ ಕುಲೇನ ವಿಶಾಲೇನ, ಕಿಂ ರೂಪೇಣ ಶುಶೋಭಿನ, ಮಹತ್ವೇ ಕಾರಣಂ ತಾವತ್, ವಾಕ್ ರಸಃ, ವಾಗ್ರಸಃ, ಜಸ್ತ್ವ ಸಂಧಿ. ಜನರಂಜಕ, ಇಲ್ಲಿ ಹೆಚ್ಚು ಕಮ್ಮಿ ಎಲ್ಲ ಒಂದೋ ಸವರ್ಣ, ಒಂದೋ ಎಣ್, ಅದು ಪುರುರೂಪ. ಹೀಗೆ 3 ಸಂಧಿಗಳು ಒಟ್ಟು ಈ ಶ್ಲೋಕಗಳಲ್ಲಿ ಬಂದದ್ದು ನಮ್ಗೆ ಈಗ ಅಂದಾಜಾಯ್ತು. ಮತ್ತೆ ನಾವು ಅಲ್ಲೇ ಇದ್ದದ್ದು ಈಗ ಓದಿ ಆಗಿದೆ, ಆದ್ರೂ ಅಭ್ಯಾಸದಲ್ಲಿದೆ ಅಂತ ಓದಿಸ್ತಾ ಇದ್ದೇನೆ. ಮುಂದೆ ನೆಕ್ಸ್ಟ್ ಪೇಜ್. ವರ್ಣೇ ಅಪಿ ವರ್ಣೇಪಿ, ವರ್ಣೇ ಅಂತ ಏಕಾರ ಇದೆ, ಅಪಿ ಅನ್ನುವಲ್ಲಿ ಅಕಾರ ಇದೆ. ಎ ಮತ್ತು ಅ ಒಟ್ಟಾದಾಗ ಅದು ಪೂರ್ವರೂಪ ಆಗುತ್ತೆ. ಹಾಗೆ ಕಾಯೋ ಅಸ್ಯ, ಕಾಯೋಸ್ಯ, ಕಾಯೋ ಅಂತ ಓಕಾರ ಇದೆ, ಅಸ್ಯ ಅನ್ನೋ ಲಕಾರ ಇದೆ. ಇಲ್ಲಿ ಎರಡೂ ಕಡೆ ಪೂರ್ವರೂಪ ಸಂಧಿ ಆಗುತ್ತೆ. ಇನ್ನು ಪರ್ಯಾಯ ಪದಗಳನ್ನ ಹೇಳ್ತಾ ಇದ್ದೇನೆ ಮುಂದಿನ ಪುಟದಲ್ಲಿ. ವನಪ್ರಿಯ ಪರಭೃತಃ, ಕೋಕಿಲ ಪಿಕ ಇತ್ಯಪಿ. ಕೋಕಿಲಕ್ಕೆ ಇನ್ನು ಕೆಲವು ಪದಗಳು. ವನಪ್ರಿಯ, ಪರಭೃತಃ, ಕೋಕಿಲ, ಪಿಕ. ಶುಕ್ಲ, ವೈಟ್ ಅನ್ನೋದಕ್ಕೆ ಇರುವಂತಹ ಪದಗಳು ಮುಂದಿನ ಪೇಜಲ್ಲಿದೆ. ಶುಕ್ಲ, ಶುಭ್ರ, ಶುಚಿಶ್ವೇತ, ವಿಶದ, ವಿಶದ ಶ್ವೇತ ಪಾಂಡರಾ, ಅವಧಾತ ಸಿತೋ ಗೌರೋ, ವಲಕ್ಷೋ ಧವಲೋರ್ಜುನ. ಬಿಳಿ ಅನ್ನೋದಕ್ಕೆ ಎಷ್ಟು ಪದ ಇದೆ ನೋಡಿ. ಶುಕ್ಲ, ಶುಭ್ರ, ಶುಚಿ, ಶ್ವೇತ, ವಿಶದ, ಶ್ವೇತ, ಪಾಂಡರ, ಅವಧಾತ, ಸಿತ, ಗೌರ, ವಲಕ್ಷ, ಧವಳ ಮತ್ತು ಅರ್ಜುನ. ಅರ್ಜುನ ಅಂದ್ರೆ ಬಿಳಿ ಅಂತನೂ ಒಂದು ಅರ್ಥ ಇದೆ. ಇಷ್ಟು ಪದಗಳಿದೆ ಅಂತ ನಮ್ಗೆ ಕೆಲವು ವ್ಯಾಖ್ಯಾನಗಳಲ್ಲೆಲ್ಲೂ ಬರುವಾಗ ಗೊತ್ತಾಗತ್ತಿಲ್ಲ. ಅಂದ್ರೆ ನಮ್ಗೆ ಶುಕ್ಲ ಅಂತ ಒಂದೇ ನೆನಪಿರುದು. ಶುಕ್ಲ ಬಿಟ್ರೆ ಇನ್ಯಾವುದು ಧವಳ ಶಬ್ದವನ್ನು ಬಳಸುವುದಿದೆ. ಇನ್ಯಾವ ಶಬ್ದವನ್ನು ಹೆಚ್ಚು? ಶ್ವೇತ, ಶ್ವೇತ ಶಬ್ದ ಶ್ವೇತಪತ್ರ ಅಂತ ಕೇಳಿರ್ತೀವಷ್ಟೇ. ಆದ್ರೆ ಶುಕ್ಲ ಶಬ್ದ ಅಂದ್ರೆ ಬಿಳಿ ಅನ್ನೋದಕ್ಕೆ ಇಷ್ಟು ಪದ ಇದೆ ಅಂತ ಗೊತ್ತಾದ್ರೆ, ಈಗ ಗೌರಿ ಶಬ್ದಕ್ಕೆ ಏನರ್ಥ ಅಂತ ನಮ್ಗೆ ಗೊತ್ತಿಲ್ಲ. ಮೊದ್ಲವಳು ಬಿಳಿ ಇದ್ಲಂತೆ, ಆಮೇಲೆ ಲಕ್ಷ್ಮಿಯ ದುರ್ಗಾರೂಪವನ್ನ ತನ್ನಲ್ಲಿ ಪ್ರವೇಶ ಮಾಡಿಕೊಂಡು ತಾಮಸದ ಅಂದ್ರೆ ತಾಮಸ ಗುಣದ ನಿಯಂತ್ರಕಳಾಗಿ ಅಂಥವರನ್ನ ನಿಗ್ರಹ ಮಾಡ್ಲಿಕ್ಕೆ ಅದೇ ರೂಪ ಬೇಕು ಅಂತ, ದುಷ್ಟರನ್ನು ನಿಗ್ರಹ ಮಾಡ್ಲಿಕ್ಕೆ ದುರ್ಗಾರೂಪವೇ ಬೇಕು. ಅದು ಸುಲಭದಲ್ಲಿ ಯಾರಿಗೂ ಅರ್ಥ ಆಗದೆ ಇರುವ ತತ್ವ ಅಂತ ದುರ್ಗಾ ಅಂದ್ರೆ. ಅವಗಂತುಂ ದುಶ್ಶಕಃ ದುರ್ಗಮಃ, ತಿಳಿಯುವುದಕ್ಕೆ ಅಸಾಧ್ಯವಾದದ್ದು ದುರ್ಗಾ. ಇದು ವಾಕ್ಯದಲ್ಲೆಲ್ಲ ಬಳಸುದು ಗೊತ್ತಾಗತ್ತೆ. ವಿಷದ ಅನ್ನೋ ಶಬ್ದ, ಅವಧಾತ ಅನ್ನುವ ಶಬ್ದ, ಸಿತ, ಗೌರ ಶಬ್ದ ಅನ್ನೋದು ಕೂಡ ಹಾಗೇನೆ.
ಗೌರಿ ಪಾರ್ವತಿ ಮುಂದೆ ಗೌರಿ ಅಂದ್ರೆ ಗೌರಿ ಆಗಿದ್ಲು, ಬೆಳ್ಳಗಿದ್ಲು, ಆಮೇಲೆ ಕಾಳಿ ಆದ್ಲು ಅಂತ ಒಂದು ಕತೆ ನಮಗೆ ದೇವಿ ಮಹಾತ್ಮ್ಯದಲ್ಲಿ ಬರುತ್ತೆ. ಸರಿ, ಕೃಷ್ಣಕ್ಕೇನೇನ್ ಪದ ಇದೆ? ಕೃಷ್ಣೇ ನೀಲಾಸಿತ ಶ್ಯಾಮ ಕಾಲಶ್ಯಾಮ ಶ್ಯಾಮಲ ಮೇಚಕಾಹ ಅಸಿತ ನಸಿತ ಕೃಷ್ಣ ಇತ್ಯರ್ಥ. ಮುಂದೇನು ಶ್ಲೋಕ ಇದೆ, ಇಲ್ಲಿಗಿಷ್ಟು ಸಾಕು. ಕೃಷ್ಣ ಅನ್ನೋ ಅರ್ಥದಲ್ಲಿ, ಕಪ್ಪು ಅನ್ನೋ ಅರ್ಥದಲ್ಲಿ, ನೀಲ, ಅಸಿತ, ಶ್ಯಾಮ, ಕಾಲ, ಕಾಲಶ್ಯಾಮ. ಕಾಲ ಅಂದ್ರೆ ಕಪ್ಪು, ಶ್ಯಾಮ ಅಂದ್ರೆ ಕಪ್ಪು, ಮೇಚಕ ಅಂದ್ರೆ ಕಪ್ಪು. ಈ ಅಸಿತಃ ಅನ್ನೋದಕ್ಕೆ ಏನರ್ಥ ಅಂದ್ರೆ ನ ಸಿತಃ ಅಸಿತ. ಯಾಕಂದ್ರೆ ಹಿಂದೆ ಅವಧಾತ ಸಿತೋ ಗೌರಹ ಅಂತ ಹಿಂದೆ ಬಂದಿತ್ತು. ಅಸಿತ ಅನ್ನೋದು ಸಿತ ಅಲ್ಲ ಅನ್ನೋ ಅರ್ಥದಲ್ಲಿ ಬಂದ ಶಬ್ದ ಕೃಷ್ಣ ಇತ್ಯರ್ಥ. ಅಂದ್ರೆ ಹೇಗರ್ಥ ಇನ್ನೊಬ್ಬ ಪರಭೃತ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು? ಒಳ್ಳೆ ಶಬ್ದ, ಒಳ್ಳೆ ಪ್ರಶ್ನೆ. ಪರಭೃತ ಅನ್ನೋದು ಕೋಗಿಲೆಗೆ ಎಷ್ಟು ಅವರಿಗೆ ಪರಿಸರದ ಸೂಕ್ಷ್ಮ ಪ್ರಜ್ಞೆ ಇತ್ತು ಅಂತ ಗಮನಿಸಿ. ಈಗ ನಾವು ಇಂಗ್ಲಿಷ್ ನಲ್ಲಿ ಅದಕ್ಕೆ ಏನೇ ಪದವನ್ನ ಹಾಕಿದ್ರು ಕೂಡ ಕುಕ್ಕು ಅಂತನೋ, ಅದು ಕೂಗುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ಬೇಕು, ತಪ್ಪಿಲ್ಲ. ಅದರ ಒಂದು ಇಡೀ ಜೀವನವನ್ನ, ಲೈಫನ್ನ ಎಷ್ಟು ಕ್ಲೀನ್ ಆಗಿ ಗಮನಿಸಿದ್ರು ಅಂದ್ರೆ ಅದು ಯಾವತ್ತೂ ಕೂಡ ತಾನು ಗೂಡು ಕಟ್ಟಿ ಮೊಟ್ಟೆ ಇಡಲ್ಲ, ತಾನೇ ಗೂಡು ಕಟ್ಟಿ ಮೊಟ್ಟೆ ಇಡಲ್ಲ. ಈ ಕಾಗೆಗೆ ಸ್ವಲ್ಪ ಪೆದ್ದುತನ ಇರುವುದರಿಂದ ಅದಕ್ಕೆ ಎಷ್ಟು ಮೊಟ್ಟೆ ಇದೆ ಅಂತ ಲೆಕ್ಕ ಬರಲ್ಲ. ಹಾಗಾಗಿ ಅದು ಮೊಟ್ಟೆ ಇಡುತ್ತೆ ಅಂತ ಗೊತ್ತಾದಾಗ ಇದು ಮೊದ್ಲೇ ಪ್ಲಾನ್ ಮಾಡಿರುತ್ತೆ. ಯಾವತ್ತೋ ಒಂದು ದಿವಸ ಹುಡ್ಕೊಂಡೋಗಿ ಆಮೇಲೆ ಅಲ್ಲಿ ಎಲ್ಲೋ ಇಡದೆ ಒಡೆದು ಹೋಗುದು, ಅವ್ಯವಸ್ಥೆ ಆಗುದಲ್ಲ. ಅದು ಮೊದ್ಲಿಂದ ತಾನು ಗರ್ಭಿಣಿ ಆದ ತಕ್ಷಣವೇ ಕಾಗೆಯ ಗೂಡು ಎಲ್ಲಿದೆ ಅಂತ ನೋಡಿ ಬಂದಿರುತ್ತೆ. ನೋಡಿ ಬಂದು ಕಾಗೆ ಇಲ್ಲದ ಸಮಯ ಏನು, ಕಾಗೆ ಇರುವ ಸಮಯ ಯಾವುದು, ಯಾವಾಗ ಯಾರಿರ್ತಾರೆ ಇತ್ಯಾದಿಗಳೆಲ್ಲವನ್ನು ಅಬ್ಸರ್ವ್ ಮಾಡಿರುತ್ತೆ. ತಾನು ಮೊಟ್ಟೆ ಇಡುವ ಪ್ರಸಂಗ ಬಂದಾಗ ಸೀದ ಹೋಗಿ ಆ ಗೂಡಿನಲ್ಲಿ ಮೊಟ್ಟೆ ಇಟ್ಟು ಹೊರಗೆ ಬಂದ್ಬಿಡುತ್ತೆ. ಪರಭೃತಃ, ಬೇರೆಯವರಿಂದ ಈ ಹಕ್ಕಿ ಬೆಳೆದು ನಿಂತದ್ದು ಅಂತ ಒಂದರ್ಥ, ತಾನು ಕೂಡ ಬೇರೆಯವ್ರ ಹತ್ರನೇ ಬೆಳೆಸುವಂತದ್ದು ತನ್ನ ಮಕ್ಕಳನ್ನು ಕೂಡ. ಪರಭೃತಃ ಅಂದ್ರೆ ಇನ್ನೊಬ್ಬರಿಂದ ಬೆಳೆಯಲ್ಪಟ್ಟದ್ದು. ಪರೈಹಿ ಭೃತಃ, ಬೇರೆಯವರು ಭರಿಸಿದ್ದು. ಅಂದ್ರೆ ಅದು ಏನಾಗುತ್ತೆ ಅಂದ್ರೆ 4 ತಿಂಗಳು ತನಕ ಅದಕ್ಕೆ ರೆಕ್ಕೆ ಬಲಿಯೋ ತನಕ ಗೊತ್ತಾಗಲ್ಲ. ಕಪ್ಪೆ ಇರುತ್ತಲ್ಲ, ತಂದೆ ಮಕ್ಕಳು ಅಂತ ಅನ್ಕೊಂಡು ಪೋಷಣೆ ಮಾಡತ್ತೆ. ಆದ್ರೆ ಯಾವಾಗ ಅದು ಕೂಗ್ಲಿಕ್ಕೆ ಶುರು ಮಾಡುತ್ತೆ, ಇದು ಕಾ ಅನ್ನುತ್ತೆ, ಅದು ಕೂ ಅನ್ನುತ್ತೆ, ಆವಾಗ ಒದ್ದು ಹೊರಗಾಕುತ್ತೆ. ಆದ್ರೆ ಅಷ್ಟೊತ್ತಿಗೆ ದೇವರದಕ್ಕೆ ರೆಕ್ಕೆಯಲ್ಲಿ ಬಲ ಕೊಟ್ಟಿರ್ತಾನೆ. ಅದರಿಂದ ಅದು ಹಾರ್ಕೊಂಡು ಹೋಗಿ ಬೇರೆ ಎಲ್ಲೋ ಒಂದ್ ಕಡೆ ವಾಸವಾಗತ್ತೆ. ಹಾಗಾಗಿ ಬೇರೆಯವರಿಂದ ತನ್ನ ಮಕ್ಕಳನ್ನು ಬೆಳೆಸುವ ಸ್ವಭಾವ ಉಳ್ಳದ್ದಾದ್ರಿಂದ ಅದಕ್ಕೆ ಪರಭೃತ ಅಂತ ಹೆಸರು. ಧನ್ಯವಾದಗಳು. ಈ ಕಾಳಿದಾಸ ತನ್ನ ನಾಟಕದಲ್ಲಿ ಶಕುಂತಲೆ ಮರಳಿ ರಾಜನ ಬಳಿ ಹೋಗುವಂತ ಪ್ರಸಂಗ, ಅಂದ್ರೆ ಒಂದು ವಿವಾಹವಾಗಿ ಎಲ್ಲ ಮುಗಿಸಿ ಹೋಗಿರ್ತಾನೆ. ಬರ್ತೇನೆ ಅಂತ ಹೇಳಿದವನು ವಾಪಸ್ ಬರಲ್ಲ. ಅಪ್ಪನೇ ಈ ಗರ್ಭಿಣಿ ಹೆಣ್ಣನ್ನ ಕಳುಹಿಸಿ ಕೊಡ್ತಾನೆ. ಕೊಟ್ಟು ಅಲ್ಲಿ ಮಾತುಕತೆ ಆಗುವಾಗ ರಾಜನಿಗೆ ಏನು ನೆನಪಾಗಲ್ಲ. ಅವಳು ಏನೋ ಒಂದು ಕಾರಣ ಕೊಟ್ಟು, ಹೀಗೆ ಹೇಳಿದ್ರೆ ಆದ್ರೂ ನಂಬ್ತೀಯ ಅಂತ ಹೇಳಿ, ನೀನ್ ಕೊಟ್ಟ ಉಂಗುರ ತೋರಿಸ್ತೇನೆ ಅಂತ ಉಂಗುರ ಕೈ ಹಾಕ್ತಾಳೆ. ಉಂಗುರನು ಸಿಗಲ್ಲ. ಯಾವುದೋ ಒಂದು ಘಟನೆ ಹೇಳ್ತಾನೆ, ಅದು ಏನ್ ಮಾಡಿದ್ರು ನೆನಪಾಗಲ್ಲ. ಆಗ ರಾಜ ಬೈತಾನೆ, ಪರಭೃತ ನೀನು, ಯಾರತ್ರನೂ ಪಡೆದ ಮಕ್ಕಳನ್ನ ನನ್ನ ಹತ್ರ ಕೊಟ್ಟು ಬೆಳೆಸ್ಲಿಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ.
ಅದು ಶಬ್ದ ಬರೀ ಅಷ್ಟೇ ಬಳಸುದು ಪರಭೃತ ಅಂತ. ಕೋಗಿಲೆ ಅಂತೆ ನೀನು ಅಂತ. ಉಲಿಯುವುದು ಭಾರಿ ಚೆನ್ನಾಗಿ ಮಾತಾಡ್ತಿ, ಆದ್ರೆ ನಿನಗೆ ನಿನ್ನ ಮಕ್ಕಳನ್ನ ಪೋಷಣೆ ಮಾಡ್ಲಿಕ್ಕೆ ಆಗಲ್ಲ ಅಂತ ನನ್ನ ಹತ್ರ ಬಂದಿದೀಯಾ ಸಿಗ್ಲಿ ಅಂತ ಆಲೋಚನೆ ಮಾಡ್ಕೊಂಡು ಇಲ್ಲಿ ಬಂದಿದ್ಯಾ ಅಂತ ಕುಟುಕ್ತಾನೆ. ಅದು ಅವಳಿಗೆ ತಡಿಲಿಕ್ಕಾಗಲ್ಲ. ಆಗ ಬಳಸುವ ಶಬ್ದ ಈ ಪರಭೃತ. ಅದು ಅವಳು ಕಿವಿ ಮುಚ್ಕೊಂಡು ಏನಂತಿದ್ದಿ, ನಿನ್ನದಲ್ಲದ ಸಂತತಿಯನ್ನ ನಿನ್ನ ಹತ್ರ ತಂದು ಬೆಳೆಸುವಷ್ಟು ದೌರ್ಬಲ್ಯ ನನಗಿದೆ ಅಂತ ಅನ್ಕೊಂಡಿದ್ಯಾ ಅಂತ ಸರಿ ಬೈತಾಳೆ. ಆಗ ಈ ಶಬ್ದ ಎಷ್ಟು ಕೆಲಸ ಮಾಡುತ್ತೆ ಅಂದ್ರೆ ಆ ಇಡೀ ನಾಟಕದ ಆ ಭಾಗದಲ್ಲಿ, ಅಂದ್ರೆ ಸಂಸ್ಕೃತ ಕವಿಗಳು ಕೂಡ ಅದನ್ನು ಒಂದು ಇಡೀ ಕಥೆಯ ದೃಷ್ಟಿಯಿಂದ ಅತ್ಯಂತ ಸಾರ್ಥಕವಾದ ರೀತಿಯಲ್ಲಿ ಅದನ್ನು ಬಳಸ್ಕೊಂಡಿದ್ದಾರೆ ನಾಟಕದಲ್ಲಿ, ಆ ಶಬ್ದವನ್ನ ಪರಭೃತಃ ಅನ್ನೋದು. ಪರಭೃತಃ ಅನ್ಯೀನೆ ಪರೇಣೈವ ಸ್ವಮಪತ್ಯಂ ಪೋಷಯತಿ ಪಾಲಯತಿ ಪರೈಹಿ ಬ್ರಿಯತೆ ಇತಿ ಪರಭೃತ್ ಅಥವಾ ಪರಭೃತ ಅಂತ ಶಬ್ದ. ಸರಿ, ಮುಂದಿನ ಪಾಠಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ಒಂದ್ಸಲ ಬೇಕಿದ್ರೆ ಅಗ್ರೋಸರಿ ನೋಡ್ಬಿಡೋಣ. ಕೋಕಿಲ ಪಿಕಾ ಕುಕ್ಕು, ಭಾಸುರಃ ಶೈನಿಂಗ್, ವಿಶೇಷಃ ಲೈನ್ ಡಾಟ್, ರಸಾಲ ಮ್ಯಾಂಗೋ ಟ್ರೀ, ಶಿಖರ ಟಾಪ್, ವಿಶಾಲ ಅಂದ್ರೆ ವಿಸ್ತೃತವಾದದ್ದು, ಗ್ರೇಟ್ ನೊಬೆಲ್, ಮಹತ್ವ ಗ್ರೇಟ್ನೆಸ್, ವಾಗ್ರಸ ವಾಗ್ರಸ ಅಂದ್ರೆ ಮಾತಿನಲ್ಲಿ ಚೆನ್ನಾಗಿರೋದು, ಸ್ವೀಟ್ನೆಸ್ ಆಫ್ ಸ್ಪೀಚ್. ಜನರಂಜಕ, ದಟ್ ವಿಚ್ ಅಟ್ರಾಕ್ಟ್ಸ್ ಪೀಪಲ್, ಯಾವುದು ಜನರನ್ನ ಸೆಳೆಯುತ್ತೋ ಅದು. ಮುಂದಿನ ಪಾಠಕ್ಕೆ ಹೋಗೋಣ. ಕೂಪ, ಕೂಪಮಂಡೂಕ ಅಂತ ಕೇಳಿರ್ತೀವಲ್ಲ, ಅದು ಯಾವ ಕೂಪವೋ ಅದೇ ಕೂಪ. ಕೂಪ ಅಂದ್ರೆ ಬಾವಿ, ಬಾವಿಯಲ್ಲಿಯ ಕಪ್ಪೆ. ಈ ಬಾವಿಯಲ್ಲಿನ ಕಪ್ಪೆ ಅನ್ನೋದೊಂದು ಇಡಿಯಂ, ತುಂಬಾ ಕಡೆ ನಾವು ಕೇಳ್ತೇವೆ. ಕೂಪಮಂಡುಕದಾಗ ಮಾಡ್ತಾನೆ ಅಂತ ಅಂದ್ರೆ ಅವನಿಗೆ ಅವನು ಪ್ರಪಂಚ ಬಿಟ್ಟು ಪ್ರಪಂಚ ಬೇರೆ ಇದೆ ಅನ್ನೋದೇ ಗೊತ್ತಿಲ್ಲದೆ ಹೋದಾಗ ಅವನನ್ನು ಅರ್ಥ ಮಾಡಿಸೋದೇ ಕಷ್ಟ. ಯಾವುದೇ ವಿಷಯ ಆದ್ರೂ ಸರಿ, ಲೌಕಿಕ ವಿಷಯ ಆದ್ರೂ ಸರಿ, ಪಾರಲೌಕಿಕ ವಿಷಯ ಆದ್ರೂ ಸರಿ, ಅವನಿಗೆ ಕನ್ವಿನ್ಸ್ ಆಗೋದೇ ಕಷ್ಟ. ಅಯಂ ರಮಣೀಯ ಕೂಪ, ಇದು ಅತ್ಯಂತ ಸುಂದರವಾದ ಬಾವಿ. ಪಾನಾಯ ಯೋಗ್ಯಂ ಜಲಂ ಕೂಪೆ ಅಭ್ಯತೆ, ಪಾನಾಯ ಕುಡಿಯುವುದಕ್ಕಾಗಿ, ಯೋಗ್ಯಂ ಜಲಂ ಕೂಪೆ ಲಭ್ಯತೆ, ರಮಣೀಯ ಅಂದ್ರೆ ಅನಿಯರ್ ಪ್ರತ್ಯಯ, ಅದು ನೋಡುವುದಕ್ಕೆ ಬಹಳ ಸುಂದರವಾದ ಕೂಪ. ಅಂದ್ರೆ ಅದಕ್ಕೆ ಅಚ್ಚುಕಟ್ಟಾಗಿ ಕಲ್ಲು ಗೆಲ್ಲು ದಂಡೆ ಗಿಂಡೆ ಎಲ್ಲ ಕಟ್ಟಿ, ನೀರು ಸ್ವಚ್ಛ ಇರುವುದರಿಂದ ಮತ್ತೆ ಅಪಾಯಕಾರಿ ಅಂತ ಅನ್ನಿಸದ ಹಾಗೆ ಇರುವುದಾದ್ರಿಂದ ಅದು ರಮಣೀಯ ಕೂಪ. ಕುಡಿಯುವುದಕ್ಕಾಗಿ ಯೋಗ್ಯಂ ಜಲಂ ಕೂಪೆ ಲಭ್ಯತೆ, ಈ ಸರೋವರದ ನೀರು ಅಂದಾಗ ಎಲ್ರು ಇಳಿತಾರೆ, ಆದ್ರಿಂದ ಅವರದನ್ನು ಕುಡಿಯುವುದಕ್ಕೆ ಅಂತ ಬಳಸುವುದು ಬಹಳ ಕಮ್ಮಿ. ಬಾವಿ ನೀರೇ ಎಷ್ಟೇ ದೊಡ್ಡ ಕೊಳ ಕೆರೆ ಇದ್ರೂ ಕೂಡ ಮನೆ ಹತ್ರಕ್ಕೊಂದು ಬಾವಿ ಇರ್ತಿತ್ತು. ನೀವು ಹಳೆ ಮನೆಗಳನ್ನೆಲ್ಲ ನೋಡಿದ್ರೆ ತೊರೆನೇ ಇದ್ರೂ ಪಕ್ಕದಲ್ಲೊಂದು ಬಾವಿ ಇರ್ತಿತ್ತು. ಎಲ್ಲ ಕಡೆ ನಾನು ಎಷ್ಟೋ ಕಡೆ ನೋಡಿದ್ದಿದ್ದೆ, ದೇವಸ್ಥಾನಗಳಲ್ಲಿ ದೊಡ್ಡ ಕೆರೆ ಇರುತ್ತೆ, ಆದ್ರೂ ದೇವಸ್ಥಾನದ ಒಳಗೊಂದು ಬಾವಿ ತೋಡಿ ಅದರಲ್ಲೇ ಸ್ನಾನ ಮಾಡ್ತಾರೆ, ಅದರಲ್ಲೇ ದೇವರ ನೈವೇದ್ಯಕ್ಕೆ ನೀರು ತಗೋತಾರೆ. ಅಲ್ಲಿಯೇ ನೀರು ತಗೊಳ್ಳುವ ನಿಯಮ ಇದ್ದಾಗ ಮಾಡ್ತಾರೆ, ಇಲ್ಲ ಅಂತಲ್ಲ. ಆದ್ರೂ ಮನೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ ಕೆರೆ ಇದ್ದಾಗ್ಲೂ ಒಂದು ಬಾವಿ ಅಂತ ಕಟ್ತಾ ಇದ್ದಿದ್ದು ಸುರಕ್ಷತೆಯ ದೃಷ್ಟಿಯಿಂದ. ಪಾನಾಯ ಚತುರ್ಥಿ ವಿಭಕ್ತಿ ಅದು. ಯೋಗ್ಯಂ ಜಲಂ, ಯೋಗ್ಯವಾದ ನೀರು, ಕೂಪೆ ಲಭ್ಯತೆ, ಬಾವಿಯಲ್ಲಿ ಸಿಗುತ್ತದೆ. ಸರಸೋ ಜಲಂ ಸ್ನಾನೇನ ಮಲಿನಂ ಭವತಿ, ಸರಸಃ ಅಂದ್ರೆ
ರುಚಿ ಅಂದ್ರೆ ಕುಡಿದ್ರೆ ತೃಪ್ತಿ ಆಗುವಂತ ಸ್ವರೂಪ ಉಳ್ಳಂಥದ್ದು ಸರಸಃ. ಸರಸಃ ಜಲಂ ಸ್ನಾನೇನ ಮಲಿನಂ ಭವತಿ. ಅತ್ಯಂತ ರುಚಿಯಾದ ನೀರು ಅಲ್ಲಿ ಸ್ನಾನ ಮಾಡುವುದರಿಂದ ಮಾಲಿನ್ಯ ಉಂಟಾಗುತ್ತೆ. ನದ್ಯಾಹ ಸಲಿಲಂ ಪ್ರಕೃತ್ಯೈವ ಕಲುಷಂ. ಅದರಿಂದಾಗಿ ನದಿಯ ನೀರು ಸಾಮಾನ್ಯವಾಗಿ ಬಾವಿಯ ನೀರಿಗಿಂತ, ಅಂದ್ರೆ ಕಲುಷ ಅಂದ್ರೆ ನಾವು ಇವತ್ತು ಹೇಳುವ ಹಾಗೆ ತುಂಬಾ ಅಸಂಗತ ಅಂತ ಅರ್ಥ ಅಲ್ಲ. ಅಲ್ಲಿ ಎಲ್ಲಾ ಪ್ರಾಣಿಗಳು ಪಕ್ಷಿಗಳು ಓಡಾಡಿ ಸ್ವಲ್ಪ ಬಾವಿಯ ನೀರಿಗಿಂತ ಸ್ವಲ್ಪ ಕಾಲುಷ್ಯ ಇರುತ್ತೆ. ಆದ್ರೆ ಏನು ಅಂದ್ರೆ ಅದು ಹರಿತಾ ಇದ್ರೆ ಮನುಷ್ಯ ಅದಕ್ಕೆ ತುಂಬಾ ಕೈ ಹಾಕ್ಲಿಲ್ಲ ಅಂದ್ರೆ ನೀರು ಶುದ್ಧವೇ ಇರುತ್ತೆ. ಮನುಷ್ಯ ಕೈ ಹಾಕಿದ್ಮೇಲೆ ಮಾಲಿನ್ಯ. ಪ್ರಕೃತಿಯ ಅನ್ನೋದು ಪ್ರಾಕೃತಿಕವಾಗಿ ಸೃಷ್ಟಿಯಾಗುವಾಗಲೇ ಮಾಲಿನ್ಯ ಇದೆ ಅಂತ ಅರ್ಥ ಅಲ್ಲ. ಹಾಗೊಂದು ವೇಳೆ ಬರೆಯವರ ಅಭಿಪ್ರಾಯ ಆಗಿದ್ರು ಈ ವಿಷಯದಲ್ಲಿ ಅವರಿಗೆ ಪ್ರಜ್ಞೆ ಕಮ್ಮಿ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅಂದ್ರೆ ಮಳೆಗಾಲದಲ್ಲಿ ಹೌದು, ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನೀರು ಕಾಲುಷ್ಯ ಇರುತ್ತೆ. ಮಳೆಗಾಲ ಮುಗಿದು ಬೇಸಿಗೆ ಬರುವುದರ ಮಧ್ಯದಲ್ಲಿ ಆ ಮರಳಿನ ಮಧ್ಯದಲ್ಲಿ ಹಾದು ಬರುವಾಗ ಅದು ಪೂರ್ತಿ ಕ್ಲೀನ್ ಆಗೇ ಬರುತ್ತೆ. ಮುಂದೆ ಮುಂದೆ ನೀರನ್ನು ಕಳಿಸುವಾಗ ನೀರು ಆ ನೀರಿನ ಅದು ಮಣ್ಣು ಏನ್ ಮಾಡುತ್ತೆ ಅಂದ್ರೆ ನೀರಿನಲ್ಲಿರುವ ಕೊಳೆಯನ್ನ ತನ್ನೊಳಗೆ ಎಳ್ಕೊಳ್ಳುತ್ತೆ. ಶುದ್ಧ ನೀರನ್ನು ಮಾತ್ರ ಕಳುಹಿಸಿಕೊಡುತ್ತೆ. ಅದು ಸಮುದ್ರದ ತನಕ ಹೋಗುವಾಗ್ಲೂ ಶುದ್ಧವಾಗಿ ಹೋಗುತ್ತೆ. ಮನುಷ್ಯನ ಸ್ಪರ್ಶ ಇಲ್ಲದೆ ಹೋದಾಗ ಸಮುದ್ರದ ನೀರು ಹೇಗಿರುತ್ತೋ ಹಾಗೆ ಅದರ ಜೊತೆಗೆ ಬೆರೆತು ಹೋಗುತ್ತೆ, ಉಪ್ಪಾಗುತ್ತಷ್ಟೆ. ಈ ನದ್ಯಾಹ ಸಲಿಲಂ, ನದಿಯ ಸಲಿಲ ಅನ್ನುವಂಥದ್ದು, ಸಲಿಲ ಅಂದ್ರೆ ನೀರು ಅಂತ ಅರ್ಥ. ನಿಗಮಸಿ ಮೊದಲಿಗೆ ಒಂದು ಜಲಂ ಅನ್ನುವ ಶಬ್ದ ಬಂತು, ಆಮೇಲೆ ಮತ್ತೆ ಈಗ ಸಲಿಲಂ ಅನ್ನುವ ಶಬ್ದವನ್ನು ಬಳಸ್ತಾ ಇದ್ದಾರೆ. ಸಮುದ್ರಸ್ಯ ವಾರಿ ಲವಣಂ, ಮತ್ತೆ ನೀರು ಅನ್ನೋದಕ್ಕೆ ಇನ್ನೊಂದು ಪದ ಬಂತು, ವಾರಿ. ಸಮುದ್ರಸ್ಯ ವಾರಿ ಲವಣಂ, ಸಮುದ್ರದ ನೀರು. ವಾರಿಧೇಹೆ ವಾರಿ ಲವಣಂ, ವಾರಿಧಿ ಅಂತ ಹೆಸರಿದೆ ಸಂಸ್ಕೃತದಲ್ಲಿ ಸಮುದ್ರಕ್ಕೆ. ನೀರು ಅನ್ನೋದಕ್ಕೆ ಸುಮಾರು 100ಕ್ಕೂ ಮಿಗಿಲಾಗಿ ಶಬ್ದಗಳಿವೆ ಸಂಸ್ಕೃತದಲ್ಲಿ. ಬಹುಶಃ ಬೇರೆ ಜಗತ್ತಿನ ಯಾವ ಭಾಷೆಯಲ್ಲೂ ಇಷ್ಟು ಸಮೃದ್ಧಿ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಒಂದೇ ಪದಕ್ಕೆ ಸುಮಾರು ಅರ್ಥ, ಅದು ಒಂದ್ ಸರಿ. ಅಷ್ಟೂ ಪದಕ್ಕೆ ಅಂದ್ರೆ ಅಷ್ಟೂ ಶಬ್ದಗಳು ಒಂದೇ ಪದಕ್ಕೆ ಉಪಯೋಗ ಆಗುತ್ತೆ ಅನ್ನೋದು ಬಹಳ ಸ್ವಾರಸ್ಯ. ವಿಷಧಿ, ಜಲಧಿ, ಶರಧಿ, ಅಂದ್ರೆ ಶರಧಿ ಅಂದ್ರೂನೆ ಒಟ್ಟು ಪದಗಳನ್ನು ಬಳಸುವಾಗ ಅದರ ವಿಭಕ್ತಿ ಇತ್ಯಾದಿಗಳೆಲ್ಲ ಹೇಗಿರ್ಬೇಕು ಅನ್ನೋದನ್ನು ತೋರಿಸ್ಲಿಕ್ಕೆ ನದ್ಯಾಹ ಸಲಿಲಂ ಪ್ರಕೃತ್ಯಾ ಏವ ಕಲುಷಂ. ನದಿಯ ನೀರು ಖಂಡಿತ ಸಹಜವಾಗಿಯೇ ಸಮುದ್ರಸ್ಯ ವಾರಿ ಲವಣ ಅಂದ್ರೆ ಉಪ್ಪು. ಕೂಪಸ್ಯ ಉದಕಂ ಅನಾವಿಲಂ ಪಾನಯೋಗ್ಯಂಚ ಭವತಿ. ಈ ಬೇರೆ ನೀರಿಗಿಂತ ಕೂಪದ ನೀರು ಸ್ವಾರಸ್ಯ ಏನು ಅಂದ್ರೆ ಅದು ಯಾವುದೇ ಹೊರಗಿನ ಪ್ರಾಣಿಯೋ ಪಕ್ಷಿಯೋ ಪ್ರಕೃತಿಯ ಯಾವುದೇ ಸಂಪರ್ಕಕ್ಕೆ ಬರದ ಸಮುದ್ರದ ಮಣ್ಣಿನ ಆಳದಲ್ಲಿ ಇರುವಂತಹ ಒಸರುಗಳು. ಈ ಒಸರನ್ನು ಅನುಸರಿಸಿಯೇ ಬಾವಿಗಳು ಅತ್ಯಂತ ಶುದ್ಧವಾಗಿ ಅನಾವಿಲಂ, ಸ್ವಲ್ಪವೂ ತೊಂದರೆ ಇಲ್ಲದಂತೆ ಅಂದ್ರೆ ನಂಬಿಕೆಯ ದೃಷ್ಟಿಯಿಂದ ಪಾನಯೋಗ್ಯಂ, ಕುಡಿಯುವುದಕ್ಕೆ ಅನುಕೂಲಕರವಾದದ್ದನ್ನೇ ಮಾಡ್ತಾರೆ. ಆವಿಲ ಅಂದ್ರೆ ಕೊಳೆ, ಅನಾವಿಲ ಅಂದ್ರೆ ಕೊಳೆ ಇಲ್ಲದ್ದು. ಅನಾವಿಲಂ ಪಾನಯೋಗ್ಯಂಚ ಭವತಿ, ಕೊಳೆ ಕಳೆದು ಹೋಗಿ ಕುಡಿಯುವುದಕ್ಕೆ ಯೋಗ್ಯವಾಗುವ ಸ್ಥಿತಿಗೆ ಬರುತ್ತೆ.
ಇದ್ಯಾವುದಿದೆ ಇನ್ನು ಪಾನಕ್ಕೆ ಯೋಗ್ಯ, ಪಾನ ಯೋಗ್ಯಂಚ ಭವತಿ, ಭವತಿ ಲಟ್ ಪ್ರಥಮ ಏಕ. ಉಳಿದಿದ್ದೆಲ್ಲ ಸಾಮಾನ್ಯ ಶಬ್ದಗಳ ಬಳಕೆ ಸಹಜವಾಗಿ ಇದೆ. ಈ ಇಷ್ಟು ಪದಗಳ ಪರಿಚಯವನ್ನು ಮಾಡಿ ಗುಂಪಲ್ಲಿ ಹಾಕಿ. ಆ ಪದ ಅಂದ್ರೆ ಅಯಂ. ಇದು ಯಾವ ಪದ? ಅಯಂ, ಇಮೋ, ಇಮೇ. ಇದು ಪುಲ್ಲಿಂಗ ಪ್ರಥಮ ಏಕ, ರಮಣೀಯ ಪುಲ್ಲಿಂಗ ಪ್ರಥಮ, ಊಪಃ ಪುಲ್ಲಿಂಗ ಪ್ರಥಮ, ಪಾನಾಯ ಷಷ್ಠಿ, ಚತುರ್ಥಿ ಏಕ. ಹೀಗೆ ಈ ಪ್ಯಾರ, ಒಂದು ಪ್ಯಾರದ್ದು ಮಾತ್ರ, ಮೊದಲನೇ ಪ್ಯಾರದ್ದು ಮಾತ್ರ ಕೂಪ ಪಾಠದ ಮೊದಲನೆಯ ಪ್ಯಾರದ 4 ಲೈನ್ಗಳಿಗೆ ಸಂಬಂಧಪಟ್ಟಂತೆ ಪದಗಳಿಗೆ ಅರ್ಥ ಗೊತ್ತಿದ್ರೆ ಬರೀರಿ. ಇಲ್ಲ ಅಂದ್ರೆ ಅದರ ಜೊತೆಗೆ ಮುಖ್ಯವಾಗಿ ಬರಿಬೇಕಾದದ್ದು ಅದು ವಿಭಕ್ತಿ ಏನು, ಅಷ್ಟು ಮುಂದಿನ ತರಗತಿಯಲ್ಲಿ ನೋಡೋಣ. ಇದಿಷ್ಟು ಬರ್ಕೊಂಡು ಹಿಂಗೆ ಗುಂಪಲ್ಲಿ ಹಾಕಿ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು ಗುರುಗಳೇ. ಧನ್ಯವಾದಗಳು. ಕೃತಜ್ಞತೆಗಳು. ನಮಸ್ಕಾರ.